ದರ್ಶನ್ ನನ್ನ ಮಗು ಅಂತ ತಿಳ್ಕೊಳ್ಳಿ. ನನ್ನ ಮಗು ಆ ತಪ್ಪು ಮಾಡಿದರೆ ತಂದೆ ಎಷ್ಟು ನೋವು ತಿಂತಾನೋ ನಾನು ಅಷ್ಟೇ ನೋವು ತಿಂತಿದ್ದೀನಿ. ಆ ಮಗು ಕೂಡ ಅಷ್ಟೇ ನೋವು ತಿಂತಾ ಇರುತ್ತೆ. ನಾವು ಆತ ಕೊಟ್ಟಿರುವ ಕೊಡುಗೆ ಇದೆಯಲ್ಲ, ಆ ಕೊಡುಗೆ ಕಡೆ ನೋಡೋಣ. ಓಕೆ, ಈ ಮಾತನ್ನ ಯಾರು ಹೇಳಿದೇಳಿ? ಸರಸ್ವತಿ ಪುತ್ರ ಹಂಸಲೇಖ ಅವರು. ನಾನು ಕೂಡ ನಮ್ಮ ಚಾನಲಲ್ಲಿ ಅವ್ರು ಕೊಟ್ಟಿರೋ ಕೊಡುಗೆಗಳ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಆದರೆ ಜನ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂದರೆ, ದರ್ಶನ್ ಅವ್ರ ಮೇಲಿರೋ ದ್ವೇಷ, ದರ್ಶನ್ ಅವ್ರ ಮೇಲಿರೋ ಕೋಪ, ದರ್ಶನ್ ಅವ್ರನ್ನ ತುಳಿದಾಕಬೇಕು, ಒಸ್ಕಾಕಬೇಕು. ನಿಜ ಹೇಳಬೇಕು ಅಂದರೆ ರೇಣುಕಾಸ್ವಾಮಿ ಮಾಡಿರೋದು ತಪ್ಪು ಅಂತ ಎಲ್ಲರಿಗೂ ಗೊತ್ತು, ಆಯಿತಾ? ಆದರೂ ಕೂಡ ಅದು ತಪ್ಪು ಅಂತ ಹೇಳೋಕ್ಕೆ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ. ಯಾಕಂದರೆ ಅಷ್ಟು ದ್ವೇಷ ದರ್ಶನ್ ಅವ್ರ ಮೇಲಿದೆ. ಒಪ್ಕೊಳ್ತೀನಿ, ಕೊಲೆ ಆಗಿದೆ, ಏನೋ ಆಗಿದೆ. ಅದು ಯಾರು ಮಾಡಿದ್ರು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದನ್ನು ನಾವು ಕಣ್ಣಿಂದ ನೋಡಿಲ್ಲ. ಅದಕ್ಕೆ ಕೋರ್ಟ್ ಇದೆ, ಅದನ್ನು ತೀರ್ಪು ಕೊಡುತ್ತೆ. ಅಪರಾಧಿ ಯಾರು ಅಂತ ಹೇಳ್ತಾರೆ, ಆವಾಗ ನಾವು ಕೂಡ ಅವ್ರನ್ನ ಅಪರಾಧಿ ಅಂತ ಹೇಳೋಣ. ದರ್ಶನ್ ಅವರೇ ಮಾಡಿದರೆ ಖಂಡಿತ ಅವ್ರಿಗೆ ಶಿಕ್ಷೆ ಆಗಲಿ. ಆದರೆ ಜನಕ್ಕೆ ಇದ್ಯಾವುದೂ ಮುಖ್ಯ ಅಲ್ಲ, ಇದ್ಯಾವುದೂ ಬೇಡ. ಅವ್ರಿಗೆ ಬೇಕಿರೋದು ಒಂದೇ ಒಂದು, ಅಷ್ಟು ಎಮರ್ಜೆನ್ಸಿ ಅಂದರೆ ಅಷ್ಟೂ ಎಮರ್ಜೆನ್ಸಿ. ಬೇಗ ದರ್ಶನ್ ಅವ್ರನ್ನ ಕೊಲೆಗಾರನನ್ನಾಗಿ ಮಾಡಬೇಕು. ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ, ರೇಣುಕಾಸ್ವಾಮಿ ತಂದೆ ತಾಯಿ ಪಾಪ, ಅವ್ರ ಹೆಂಡತಿ 5 ತಿಂಗಳು ಪ್ರೆಗ್ನೆಂಟು ಅಂತ. ನೀವು ಹೇಳಿದ್ದೆಲ್ಲ ಕರೆಕ್ಟು. ನಿಮಗಿರೋ ಕಾಳಜಿ ಆ ರೇಣುಕಾಸ್ವಾಮಿಗೆ ಯಾಕಿರಲಿಲ್ಲ? ಗೊತ್ತಿತ್ತಲ್ವಾ, ಹೆಂಡತಿ ಇದ್ದಾರೆ, 5 ತಿಂಗಳು ಪ್ರೆಗ್ನೆಂಟ್ ಇದೆ, ತಂದೆ ತಾಯಿ ಇದ್ದಾರೆ, ಅವ್ರನ್ನ ನೋಡ್ಕೋಬೇಕು ಅಂತ. ಆ ಗಮನವೆಲ್ಲ ಬಿಟ್ಟು ಯಾಕೆ ಆತ ನೂರಾರು ಹೆಣ್ಮಕ್ಳಿಗೆ ಅಶ್ಲೀಲ ಮೆಸೇಜ್ಗಳು ಕೇಳಿಸ್ಕೊಂಡು ಕೂತಿದ್ರು? ಹೌದು, ದರ್ಶನ್ ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ, ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಸತ್ಯ ಏನು ಅನ್ನೋದು ಆ ಭಗವಂತನಿಗೆ ಮಾತ್ರ ಗೊತ್ತು. ಕಾಲ ಅದಕ್ಕೆ ಉತ್ತರ ಕೊಡುತ್ತೆ. ತಾಳ್ಮೆ ಬೇಕು, ಆಯಿತಾ? ತಾಳ್ಮೆಯಿಂದ ಕಾಯಬೇಕು. ನಾವೆಲ್ಲರೂ ಕಾಯೋಣ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ, ಕೋರ್ಟ್ ತೀರ್ಪು ಕೊಟ್ಟಿಲ್ಲ, ಆಗಲೇ ಇಂಥವರೇ ಕೊಲೆಗಾರರಾಗಿರಬೇಕು ಅನ್ನೋ ಬರದಲ್ಲಿ 1000 ಸುಳ್ಳು ಸುದ್ದಿ ಮಾಡಲಿ, 1000 ಕೆಟ್ಟದಾಗ ಕಮೆಂಟ್ ಮಾಡಲಿ, 1000 ರೀತಿ ಜನ ಮಾತಾಡಲಿ, ಆದರೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಅವರು 100ರಷ್ಟು ಕೆಟ್ಟದಾಗ ಬೈದರೆ 1000ರಷ್ಟು ಅವ್ರನ್ನ ಪ್ರೀತಿಸ್ತಾರೆ. ಅದು ಸತ್ಯ ನಾನು ಹೇಳ್ತಾ ಇರೋದು. ಇವತ್ತು ತುಂಬ ಜನಕ್ಕೆ ಇಲ್ಲ ಅಂತ ಅನಿಸ್ಬೋದು, ಆದರೆ ತಾಳ್ಮೆಯಿಂದ ಇರಿ, ಅದಕ್ಕೂ ನಿಮ್ಗೆ ಉತ್ತರ ಸಿಗುತ್ತೆ. ಎನಿವೆ, ಇದನ್ನೆಲ್ಲ ಕೇಳಿ ನನಗೂ ಬೈಬೇಕು, ನಾನು ಕೆಟ್ಟವಳು, ಅದು ಇದು ಅಂತ ನಿಮ್ಗೆ ಅನಿಸಿದ್ರೆ ಅದು ಆ ಮನಸ್ಥಿತಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ.